ರೇಣುಕಾ ಸ್ವಾಮಿ ಮೃತಪಟ್ಟ ಬೆನ್ನಲ್ಲೇ ದರ್ಶನ್ಗೆ ಫೋನ್ ಕಾಲ್. ತಕ್ಷಣವೇ ಬಾಸ್ಗೆ ಫೋನ್ ಮಾಡ್ಬಿಟ್ಟು ಸಾರ್ ಬಾಸ್ ಸತ್ತೋಗ್ಬಿಟ್ಟ ಸಾರ್ ಅಂತ ಹೇಳಿದ್ವಿ. ಏನಾದ್ರೂ ಮಾಡಿ ಬಾಡಿಯನ್ನ ಮುಚ್ಚಾಕಿ ಅಂತ ದರ್ಶನ್ ಹೇಳಿದ್ರಂತೆ. ಐದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸಾರ್, ನಮ್ಗೆ ಬಿಸಾಕ್ಬಿಟ್ವಿ ನಾವು ಬಾಡಿನ. ರಾಜ ಕಾಲುವೆಗೆ ರೇಣುಕಾ ಸ್ವಾಮಿ ಬಾಡಿಯನ್ನ ಬಿಸಾಕ್ಬಿಟ್ಟು ಹೋದ್ವಿ. ಪೊಲೀಸರ ಲಾಠಿ ಎಟ್ಟು ಬೀಳ್ತಾ ಇದ್ದಂತೆ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಈ ಎಲ್ಲ ವಿಷಯಗಳನ್ನ ನಮ್ಮ ಬಾಸ್ ಚೆನ್ನಾಗಿ ಹೊಡೆದ್ಬಿಡ್ತಾರೆ ಫಸ್ಟು. ಆಮೇಲೆ ನಾವು ಆ ರೇಣುಕಾ ಸ್ವಾಮಿಯನ್ನ ಚೆನ್ನಾಗಿ ಥಳಿಸ್ತೀವಿ. ಆ ಪವಿತ್ರ ಗೌಡ್ನೂ ಅಲ್ಲೇ ಇದ್ರು ಆ ಸಂದರ್ಭದಲ್ಲಿ, ಆ ಯಮನೂ ನಾವು ಆಮೇಲೆ ಚೆನ್ನಾಗಿ ಬಡ್ದು ಎಲ್ಲ ಮಾಡಿದ್ಮೇಲೆ ರೇಣುಕಾ ಸ್ವಾಮಿ ಸತ್ತು ಹೋಗ್ತಾನೆ. ಸತ್ತೋದ ನಂತರದಲ್ಲಿ ನಾವು ಬಾಸ್ಗೆ ಫೋನ್ ಮಾಡಿಬಿಟ್ಟು ಬಾಸ್ ಹಿಂಗಾಯ್ತು ಬಾಸ್ ಅಂತೀವಿ. ಏನಾದರೂ ಮಾಡ್ರಿ, ಮುಚ್ಚಾಕ್ಬಿಡ್ರಿ ಅಂತ ನಮ್ಮ ಬಾಸು ನಮಗೆ ಸಲಹೆ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಏನು ಮಾಡಬೇಕು ಗೊತ್ತಾಗಲ್ಲ ನಮಗೆ. ಪಠಾರ್ ಅಂತ ರಾಜ ಕಾಲುವೆಗೆ ಎತ್ತಾಕೊಂಡು ಹೋಗ್ಬಿಡ್ತೀವಿ ನಾವು ಸ್ಕಾರ್ಪಿಯೋ ಕಾರ್ನಲ್ಲಿ, ಮತ್ತೊಂದು ಆಟೋದಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟು ನಾವು ಆ ಬಾಡಿಯನ್ನು ಬಿಸಾಕಿ ಬಿಡ್ತೇವೆ. ಇದು ನಂದೀಶ ಅನ್ನೋನು ಕೊಟ್ಟಿರುವ ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಇವತ್ತು. ಅಭಿಷೇಕ್ ಜಯಶಂಕರ್ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಲೈವ್ ಅಲ್ಲಿ ಇದರ ಬಗ್ಗೆ. ಅಭಿಷೇಕ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ಹಾರಿಫೈಂಗ್. ಭಯ ಹುಟ್ಟುತ್ತಲ್ರಿ, ಹೆದರಿಕೆ ಆಗತ್ತಲ್ರಿ, ಎದೆ ನಡಗಿಸುತ್ತಲ್ರಿ, ಏನ್ರಿ ಇದೆಲ್ಲ ಅಭಿಷೇಕ್? ಎಸ್, ಸ್ವಾಮಿ ನಿಷ್ಠೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ಈ ರೀತಿಯಾಗಿ ಬ್ರೂಟಲ್ ಆಗಿ ಒಂದು ಕೊಲೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಈ ಸಂಬಂಧವಾಗಿ ನಂದೀಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಅಂದರೆ ಒನ್ ಆಫ್ ದಿ ಅಕ್ಯೂಸ್ ಏನಿದ್ದಾನೆ, ಆತ ಈಗ ಸಂಪೂರ್ಣವಾಗಿ ಬಾಯ್ಬಿಟ್ಟಿರುವಂಥದ್ದು. ಇಲ್ಲಿಯವರೆಗೂ ನಾವು ಏನು ಕೂಡ ಮಾಡಿಲ್ಲ, ನಾವು ಬರೀ ಈ ರೀತಿಯಾಗಿ ಹೆದರಿಸೋದಕ್ಕೆ ಹೋಗಿದ್ವಿ ಅಂತ ಹೇಳಿದವನು ನಂತರ ಪೊಲೀಸರ ಯಾವಾಗ ಒಂದು ತೀವ್ರವಾಗಿ ಒಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಏನೊಂದು ಸ್ಕ್ರೀನ್ ಬೈ ಸ್ಕ್ರೀನ್ ಏನು ನಡೆದಿದೆ ಅದೆಲ್ಲವನ್ನು ಕೂಡ ಆತ ಹೇಳಿರುವಂಥದ್ದು. ಅಂದರೆ ಈ ದರ್ಶನ್ ಏನಿದ್ದಾನೆ ಆತ ಬಂದು ಒಂದು ಹಲ್ಲೆಯನ್ನು ನಡೆಸ್ತಾನೆ, ತಲೆಗೆ ಒಂದು ಏಟು ಬೀಳುತ್ತೆ. ನಂತರ ಮರ್ಮಾಂಗದ ಫೋಟೋಗಳನ್ನು ಕಳಿಸಿದಂತಹ ಹಿನ್ನೆಲೆಯಲ್ಲಿ ಅದೇ ಮರ್ಮಾಂಗಕ್ಕೆ ಹಲ್ಲೆಯನ್ನು ನಡೆಸ್ತಾರೆ, ಅಂದರೆ ಒದೆಯುವಂತಹ ಮುಖಾಂತರ ಒಂದು ಹಲ್ಲೆಯನ್ನು ನಡೆಸ್ತಾರೆ. ನಂತರ ಅಲ್ಲಿಂದ ಹೊರಡ್ತಾರೆ. ಇನ್ನು ಉಳಿದಂತಹ ಕೆಲಸ ಏನಿದೆ ಅದನ್ನು ನಾವು ಮಾಡಬೇಕು, ಅಂದರೆ ನಮ್ಮ ಅಣ್ಣನಿಗೆ ಒಂದು ನಿಷ್ಠೆಯನ್ನಾಗಿರಬೇಕು, ಈತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಗೋಡೆಗೆ ಒಂದು ಹೊಡೆಯುವಂತಹ ಒಂದು ಕೆಲಸಗಳನ್ನು, ಅಂದರೆ ಕಾಲಲ್ಲಿ ಹಿಡ್ಕೊಂಡು ಒಬ್ಬ ವ್ಯಕ್ತಿಯನ್ನು ಹೊಡೆದ್ರೆ ಆತ ನಿಜಕ್ಕೂ ಬದುಕುಳಿತಾನ ಅನ್ನುವಂಥದ್ದು ಕೂಡ ಇಲ್ಲಿಗೆ ಇದಾಗಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ಬ್ರೂಟಲ್ ಆಗಿ ಒಂದು ಕೊಂದು ಹಾಕಂದರೆ ಹಲ್ಲೆ ನಡೆಸುವಂತಹ ಮುಖಾಂತರ ಒಂದು ಕೊಂದು ಹಾಕಿರುವಂಥದ್ದು. ಇಷ್ಟೆಲ್ಲ ಘಟನೆಗಳು ನಡೆದುವಂತಹ ಸಂದರ್ಭದಲ್ಲಿ ಆ A1 ಅಕ್ಯೂಸ್ ಏನಿದ್ದಾಳೆ ಪವಿತ್ರ ಏನಿದ್ದಾಳೆ, ಆಕೆ ಅದೇ ಒಂದು ಸ್ಪಾಟ್ನಲ್ಲಿ ಇರುವಂಥದ್ದು. ಯಾರಿಗೇ ಆಗಲಿ, ಒಬ್ಬ ಹುಡುಗರಿಗೆ ಆಗಲಿ ಪುರುಷರಿಗೆ ಆಗಲಿ ಅಂತಹ ಒಂದು ಘಟನೆಯನ್ನು ನೋಡಿದ್ರೆ ಸಹಜವಾಗಿಯೇ ಸಾಕಷ್ಟು ಒಂದು ಭಯ ಹುಟ್ಟುತ್ತೆ. ಆ ಮಹಿಳೆ ಆ ರೀತಿ ಅಷ್ಟೊಂದು ಕ್ರೂಯಲ್ ಆಗಿ ಕೊಂದು ಹಾಕುವಂತಹ ಸಂದರ್ಭದಲ್ಲಿ ಆಕೆ ಇದ್ದಾಳೆ ಅಂತ ಹೇಳಿದ್ರೆ ಆ ಮಹಿಳೆ ಎಷ್ಟು ಕ್ರೂಯಲ್ ಆಗಿರಬಹುದು, ಅಂದರೆ ಆಕೆ ಮನಸ್ಥಿತಿ ಹೆಂಗಿರ್ಬೋದು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಒಬ್ಬ ಮಹಿಳೆಯ ಮುಂದೆ ಒಂದು ಪೌರುಷವನ್ನು ತೋರಿಸೋದಕ್ಕೆ ಈ ರೀತಿಯಾಗಿ ಒಬ್ಬನನ್ನು ಇಟ್ಕೊಂಡು 11 ಜನ ಅಕ್ಯೂಸ್ಗಳೇನಿದ್ದಾರೆ ಆತನ ಮೇಲೆ ಒಂದು ಮುಗಿ ಬೀಳ್ತಾರೆ, ಹಲ್ಲೆಯನ್ನು ನಡೆಸ್ತಾರೆ, ಬ್ರೂಟಲ್ ಆಗಿ ಕೊಂದು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದೆಲ್ಲವೂ ಕೂಡ ಈ ಧೈರ್ಯ ಏನಿದೆ, ನಮ್ಮ ಯಾರು ಬಾಸ್ ಏನಿದ್ದಾನೆ ಆತ ಒಂದು ನಮ್ಮನ್ನು ಬಚಾವ್ ಮಾಡ್ತಾನೆ. ಆತನಿಗೆ ಸಾಕಷ್ಟು ಒಂದು ಕಾಂಟ್ಯಾಕ್ಟ್ಗಳಿದೆ, ಹೈ ಲೆವೆಲ್ ಕಾಂಟ್ಯಾಕ್ಟ್ಗಳಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದು ಕಾಂಟ್ಯಾಕ್ಟ್ಗಳಿದೆ. ಆತನನ್ನು ಬಚಾವ್ ಮಾಡ್ತಾನೆ ಅನ್ನುವಂತಹ ಒಂದು ಧೈರ್ಯದಲ್ಲಿ, ಒಂದು ಭಂಡ ಧೈರ್ಯದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈಗ ಸದ್ಯ ಅಂತಹ ಒಂದು ಬಚಾವ್ ಮಾಡುವಂತಹ ವ್ಯಕ್ತಿ ಈಗ ಅವರ ಜೊತೆಯೇ ಒಂದು ಜೈಲಿನಲ್ಲಿ, ಅಂದರೆ ಸೆಲ್ನಲ್ಲಿ ಕೂತಿರುವಂಥದ್ದು. ಹೀಗಾಗಿ ಸದ್ಯ ನಂತರ ಇದೆಲ್ಲವೂ ಆದ ಬಳಿಕ ಆತ ಯಾವಾಗ ಸಾಯ್ತಾನೋ ಇವರು ಕುಡಿದಂತಹ ನಶೆ ಎಲ್ಲವೂ ಇಳಿದಿದೆ. ತಕ್ಷಣ ದರ್ಶನ್ಗೆ ಫೋನ್ ಮಾಡ್ತಾರೆ. ದರ್ಶನ್ ಫೋನ್ ಮಾಡಿಬಿಟ್ಟು ಏನಾದರೂ ಮಾಡಿ ಅದನ್ನು ನಾಶ ಮಾಡುವಂಥ ಸಾಕ್ಷಿ ನಾಶಗಳನ್ನು ಮಾಡುವಂಥದ್ದು, ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಒಂದು ಡೀಲನ್ನು ಮಾಡಿ ಅಂತ ಹೇಳಿ ಅಲ್ಲಿ ಇದನ್ನು ಇದು ಮಾಡ್ತಾರೆ. ಆದರೆ ಇವರು ಮಾಡಿಕೊಂಡಂತಹ ಒಂದು ಎಡವಟ್ಟು ಮೋರಿಗೆ ಹಾಕೋದಲ್ಲದೆ ಮೋರಿಯ ಬದಿಯಲ್ಲಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಚಂದನ್, ಅಬ್ಸಲ್ಯೂಟ್ಲಿ ಹಾರಿಬಲ್. ಫೈನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.